ನಾವು ಈ ದಿನಗಳಲ್ಲಿ ದೇವರ ರಹಸ್ಯಗಳ ಮನೆವಾರ್ತೆಯವರಾಗಿದ್ದೇವೆ. ಹಾಗಾದರೆ ರಹಸ್ಯ ಅಂದರೇನು? ಬನ್ನಿರಿ, ಇಂದು ನಾವು ಅದನ್ನು ತಿಳಿದುಕೊಳ್ಳೋಣ. ಆತ್ಮೀಯ ವೀಕ್ಷಕರೇ, ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯಗಳ ಅಧ್ಯಯನಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಾರ್ಥನೆ ವಿಶ್ವಾಸದ ಜೀವಿತಕ್ಕೆ ಬಲವಾಗಿದೆ. ಯೇಸು ಕ್ರಿಸ್ತನ ವಿಷಯವಾದ ಮರ್ಮವನ್ನು ನಾವು ತಿಳಿದುಕೊಳ್ಳಬೇಕು. ಅದೇನೆಂಬುದನ್ನು ಹಾಗೂ ಮಾನವರಲ್ಲಿನ 3 ರೀತಿಯ ವಿಭಾಗಗಳ ಸತ್ಯವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೆಹೋವನು ಸನ್ಮಾರ್ಗಿಗೆ ಆಶ್ರಯ, ಕೆಡುಕನಿಗೆ ನಾಶನ. ಜ್ಞಾನೋಕ್ತಿಗಳು 10:29. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಮರ್ಮದ ವಿವರಣೆ ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲಿನ 2 ವಚನ ಹೀಗೆ ಹೇಳುತ್ತದೆ: ಹೀಗಿರುವುದರಿಂದ ಅನ್ಯಜನರು ಆಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನೂ ಎಂಬುದಾಗಿ. ಪ್ರಿಯರೇ, ಇದರ ಇನ್ನೊಂದು ಭಾಷಾಂತರ ನಾನು ಹೇಳುತ್ತೇನೆ. ಅದೇನೆಂದರೆ, ಈ ಕಾರಣದಿಂದಾಗಿ ಅನ್ಯಜನರಾಗಿರುವ ನಿಮ್ಮ ನಿಮಿತ್ತ ಸೆರೆಯವನಾದ ಪೌಲನೆಂಬ ನಾನು, ನೀವು ನನ್ನ ಮೂಲಕ ನಿಮಗೆ ಕೊಡಲ್ಪಟ್ಟ ದೇವರ ಕೃಪೆಯ ಕೆಲಸದ ಕುರಿತು ನೀವು ಕೇಳಿದ್ದೀರೆಂದು ತಿಳಿದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಈಗಿನ ಸೆರೆಯವನಾಗಿರುವ ಸ್ಥಿತಿಯನ್ನು ಪೌಲನು ತಿಳಿಸುತ್ತಾನೆ. ಅವನು ಅನ್ಯಜನರಿಗೆ ಸುವಾರ್ತೆ ಸಾರಿದ್ದರಿಂದಾಗಿ ಸೆರೆಯವನಾಗಿದ್ದಾನೆ. ಅನ್ಯಜನರಿಗೆ ಹೊಸ ಸೌಲಭ್ಯಗಳು ಕೊಡಲ್ಪಟ್ಟಿವೆ. ಅವುಗಳ ಕುರಿತು ಹಿಂದಿನ ಅಧ್ಯಾಯದಲ್ಲಿ ಪಟ್ಟಿ ಮಾಡಿ ಹೇಳಿದ್ದಾನೆ. ದೂರವಾಗಿದ್ದು ಪರದೇಶಿಗಳು, ನಿರೀಕ್ಷೆಯಿಲ್ಲದವರು, ದೇವರಿಲ್ಲದವರೂ ಆಗಿದ್ದ ಅವರು ಈಗ ಕ್ರಿಸ್ತನಲ್ಲಿ ಸಮೀಪಕ್ಕೆ ತರಲ್ಪಟ್ಟಿದ್ದಾರೆ. ಇದೆಲ್ಲದರ ಕಾರಣದಿಂದಾಗಿ ಪೌಲನು ಅವರಿಗೋಸ್ಕರ ಪ್ರಾರ್ಥಿಸುತ್ತಾನೆ. ಆದರೆ ಪ್ರಾರ್ಥಿಸುವ ಮೊದಲು ಅವನು ಮರ್ಮದ ಕುರಿತು ಪ್ರಸ್ತಾಪಿಸುತ್ತಾನೆ. ಇಲ್ಲಿ ಪ್ರಸ್ತಾಪ ಬೇರೆ ಮಾಡಿದ ಅವನು ಮುಂದೆ 14ನೇ ವಚನದಲ್ಲಿ ಪುನಃ ಈ ಪ್ರಸ್ತಾಪವನ್ನೆತ್ತುತ್ತಾನೆ. ಅಲ್ಲಿನ ಸಂಬಂಧವನ್ನು ಗಮನಿಸಿರಿ. ಅನ್ಯಜನರಾದ ನಿಮ್ಮ ನಿಮಿತ್ತ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವೂ ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು. ಇದು 1ನೇ ಹಾಗೂ 14ನೇ ವಚನಗಳ ನಡುವಿನ ಭಾಗ. ನಡವಣ ಪ್ರಸ್ತಾಪವಾಗಿ ಸೇರಿಸಲ್ಪಟ್ಟದಾಗಿದೆ. ಪ್ರಾರ್ಥನೆಯ ಪ್ರಸ್ತಾಪಕ್ಕೆ ಬರುವ ಮೊದಲು ಅವನು ಮರ್ಮದ ಕುರಿತಾಗಿ ಮಾತನಾಡುತ್ತಾನೆ. ಹೀಗಿರುವುದರಿಂದ ಎಂಬುದಾಗಿ ನೋಡುವಾಗ ಈ ನಡವಣ ಪ್ರಸ್ತಾಪದ ಆರಂಭವಾಗಿದೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಪ್ರಿಯರೇ, ದೇವರು ತನ್ನನ್ನು ಅನ್ಯಜನಗಳ ಬಳಿಗೆ ನೇಮಿಸಿ ಕಳುಹಿಸಿದ ದೇವರ ದೈವಿಕ ಯೋಜನೆ ಹಾಗೂ ವ್ಯವಸ್ಥೆಯ ಕುರಿತು ಪೌಲನು ಮಾತನಾಡುತ್ತಿದ್ದಾನೆ. ಬೇರೆ ಅಪೊಸ್ತಲರೊಂದಿಗೆ ಹೋಲಿಸುವಾಗ ಪೌಲನ ಸೇವೆಯು ವಿಶೇಷವಾದದ್ದು, ಪ್ರತ್ಯೇಕವಾದದ್ದು ಆಗಿತ್ತು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಎಂಬುದಾಗಿ. ಪ್ರಿಯರೇ, ಸುವಾರ್ತೆಯ ಸಂದೇಶವು ಬೇರೆಯಲ್ಲ. ಆದರೆ ಅದನ್ನು ಯಾರಿಗೆ ಸಾರಬೇಕಾಗಿತ್ತೋ ಅವರು ಬೇರೆ ಬೇರೆಯವರಾಗಿದ್ದರು. ಪೌಲನು ಅನ್ಯಜನರ ಬಳಿಗೆ ಹೋದನು. ದೂರವಾಗಿದ್ದ ನೀವು ಕ್ರಿಸ್ತನ ಮೂಲಕ ಸಮೀಪಕ್ಕೆ ತರಲ್ಪಡಬಹುದೆಂದು ಸಾರಿದನು. ಪೇತ್ರನು ತನ್ನ ಸ್ವಜನರ ಅಂದರೆ ಇಸ್ರಾಯೇಲ್ಯರ ಬಳಿಗೆ ಹೋದನು ಮತ್ತು ಅವರಿಗೆ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂಬುದು ಪೌಲ ಪೇತ್ರರಿಬ್ಬರೂ ಸಾರಿದ ಸಂದೇಶವಾಗಿತ್ತು.
ಕೇಳಿದ ಜನರ ಗುಂಪು ಬೇರೆ ಬೇರೆಯಾಗಿದ್ದರೂ ಸುವಾರ್ತೆ ಒಂದೇ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಈಗ ಅತಿ ನೂತನವಾದ ಸಂಗತಿ ಸಂಭವಿಸುತ್ತದೆ. ಅದು ಹಳೆ ಒಡಂಬಡಿಕೆಯಲ್ಲಿನ ಸಂಗತಿಗಿಂತ ಭಿನ್ನವಾದದ್ದಾಗಿದೆ. ಪೌಲನು ಫರಿಸಾಯನಾಗಿದ್ದು ಧರ್ಮಶಾಸ್ತ್ರಾನುಸಾರ ನಡೆಯುತ್ತಿದ್ದಾಗ ಅವನು ಅನ್ಯ ಜನರಿಗೆ ಸಾರಲು ಹೋಗುತ್ತಿರಲಿಲ್ಲ. ಆಗ ಅವನು ಬೇರೆಯೇ ವ್ಯವಸ್ಥೆಯಡಿಯಲ್ಲಿ ಇದ್ದನು. ಈಗ ಅವನು ಒಂದು ಹೊಸ ವ್ಯವಸ್ಥೆಯಡಿಯಲ್ಲಿದ್ದು ಅನ್ಯ ಜನರಿಗೆ ಸೌವಾರ್ತಿಕನಾಗಿದ್ದಾನೆ. ಇದರ ಅರ್ಥ ರಕ್ಷಣೆಯ ಕುರಿತಾದ ದೇವರ ವ್ಯವಸ್ಥೆ ಬದಲಾಯಿತೆಂದಲ್ಲ. ಯಾರೂ ಕೂಡ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವುದರಿಂದ ರಕ್ಷಿಸಲ್ಪಡುವುದಿಲ್ಲ. ಆದರೆ ದೇವರ ಮಹಿಮೆಯನ್ನು ಹೊಂದದೇ ಹೋಗಿರುವುದರಿಂದ ದೇವರಿಗೆ ರಕ್ತ ಸಹಿತ ಯಜ್ಞವನ್ನು ಅರ್ಪಿಸುವುದರಿಂದ ರಕ್ಷಿಸಲ್ಪಡುತ್ತಾನೆ. ಆ ಯಜ್ಞವು ಕ್ರಿಸ್ತನ ಕಡೆಗೆ ಸೂಚಿಸುತ್ತದೆ. ಪ್ರಿಯರೇ, ಈ ಹೊಸ ವ್ಯವಸ್ಥೆಯ ಕುರಿತಾಗಿ ಪೌಲನು ಮಾತನಾಡತೊಡಗುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ದೈವ ಪ್ರಕಟಣೆಯಿಂದ ದೈವಿಕ ಇಚ್ಛೆಯ ಅತಿರೇಕತೆಯನ್ನು ವಾದಿಸುವವರು ಹೇಳುವುದೇನೆಂದರೆ, ಈ ಪ್ರಕಟಣೆ ತನಗೆ ದೇವರಿಂದ ಕೊಡಲ್ಪಟ್ಟದ್ದರಿಂದ ಅದನ್ನು ತಿಳಿದವನು ಅವನೊಬ್ಬನು ಮಾತ್ರ ಎಂದು. ಆದರೆ 5ನೇ ವಚನದಲ್ಲಿ ಎಲ್ಲ ಅಪೋಸ್ತಲರಿಗೂ ಅದು ತಿಳಿದಿತ್ತೆಂದು ಪೌಲನು ಸ್ಪಷ್ಟಪಡಿಸುತ್ತಾನೆ. ಪೌಲನು ಸಭೆಯನ್ನು ಹಿಂಸೆಪಡಿಸುವುದರಲ್ಲಿ ತನ್ನನ್ನೇ ಹಿಂಸೆಪಡಿಸುತ್ತಾನೆಂದು ಕ್ರಿಸ್ತನು ಪೌಲನಿಗೆ ತಿಳಿಸಿದಾಗ, ಪೌಲನ ಮಾನಸಾಂತರವಾದಾಗ ಈ ಪ್ರಕಟಣೆಯ ಕಾರ್ಯ ಪ್ರಾರಂಭವಾಯಿತು. ಸಭೆಯು ಕ್ರಿಸ್ತನ ದೇಹವಾಗಿದೆ. ದೇವರು ಹೊಸದಾದದ್ದನ್ನು ಮಾಡಿದ್ದಾನೆಂದು ಪೌಲನು ತಿಳಿದುಕೊಂಡನು. 50ಮ ದಿನದಂದು ಒಂದು ಸಭೆಯು ಅಸ್ತಿತ್ವಕ್ಕೆ ಬಂದಿತು. ಪ್ರೀತಿಯುಳ್ಳ ದೇವಜನರೇ, ಈ ಮರ್ಮವು ದೈವಿಕ ರಹಸ್ಯವು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟವಾಗಿರಲಿಲ್ಲವೆಂಬುದನ್ನು ನಾನು ತಿರುಗಿ ಹೇಳುತ್ತೇನೆ. ಆದ್ದರಿಂದ ಅದು ಮಾನವರಿಗೆ ತಿಳಿದಿರಲಿಲ್ಲ. ಈಗ ಅದು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟವಾಗಿದೆ. ಈ ಪದವು ಹೊಸ ಒಡಂಬಡಿಕೆಯಲ್ಲಿ 27 ಬಾರಿ ಉಪಯೋಗಿಸಲ್ಪಟ್ಟಿದೆ ಮತ್ತು ಸುಮಾರು 11 ವಿಧದ ಮರ್ಮಗಳು ಹೇಳಲ್ಪಟ್ಟಿರುತ್ತವೆ. ಗ್ರೀಕ್, ರೋಮನ್ನರ, ಜಗತ್ತಿನ ಮೂಢನಂಬಿಕೆಗಳ ಧರ್ಮದ ಜೊತೆಗೆ ಇರುವ ವ್ಯತ್ಯಾಸಗಳನ್ನು ಪೌಲನು ತೋರಿಸುತ್ತಿದ್ದಾನೆ. ದೈವಸೇವಕರಾದ ಡಾ. ವರ್ನನ್ ಮ್ಯಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ: ಎಫೆಸ ಪತ್ರಿಕೆಯ ಶೋಧನೆ ಎಂಬ ನನ್ನ ಪುಸ್ತಕದಲ್ಲಿ ಈ ರಹಸ್ಯ ಮತಗಳ ಕುರಿತಾದ ಒಂದು ಅಧ್ಯಾಯವನ್ನು ಸೇರಿಸಿದ್ದೇನೆ. ಇದನ್ನು ನಾನು ಸೆಮಿನರಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಬರೆದದ್ದು. ಆ ದಿನಗಳಲ್ಲಿ ಇಂತಹ ತುಂಬಾ ಮತಗಳಿದ್ದವು. ಗುಪ್ತ ಕಟ್ಟಡಗಳಲ್ಲಿ ಅನೇಕ ವಿಕೃತ ಕೃತ್ಯಗಳನ್ನು ನಡೆಸುತ್ತಿದ್ದರು. ಇಂತಹ ಮತಗಳ ರಹಸ್ಯಗಳನ್ನು ಬಹಿರಂಗಪಡಿಸದಂತೆ ಅದರ ಹಿಂಬಾಲಕರಿಗೆ ಎಚ್ಚರಿಕೆ ನೀಡಲಾಗುತ್ತಿತ್ತು. ಗ್ರೀಕರಿಗೆ ರಹಸ್ಯವೆಂದರೆ ಆರಂಭದ ಹಿಂಬಾಲಕರಿಗೆ ತಿಳಿಸಲ್ಪಡುವ ಪೂಜಾ ವಿಧಾನಗಳಾಗಿತ್ತು. ತಮ್ಮ ಗುಂಪಿಗೆ ಸೇರುವ ಅಭ್ಯರ್ಥಿಗೆ ತಿಳಿಸಲ್ಪಡುವ ಇಲ್ಲವೇ ಪ್ರಕಟಿಸಲ್ಪಡುವ ಕೆಲವು ಧಾರ್ಮಿಕ ವಿಧಿವಿಧಾನಗಳಾಗಿರುತ್ತಿದ್ದವು. ಅವು ಅಡಗಿಸಲ್ಪಟ್ಟ ಇಲ್ಲವೇ ತಿಳಿಯಲು ಸಾಧ್ಯವಾದ ಸಂಗತಿಗಳಾಗಿರಲಿಲ್ಲ. ಇವುಗಳ ಸದಸ್ಯನಲ್ಲದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಮ್ಮ ಮಾತಿನ ರೀತಿಯಲ್ಲಿ ಅವು ಹಾಸ್ಯಗಳಾಗಿರುತ್ತಿದ್ದವು. ಇದಕ್ಕೆ ವಿರುದ್ಧವಾಗಿ ಪೌಲನು ಹೇಳುತ್ತಾನೆ: ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನಗಳಲ್ಲಿ ದೇವರ ರಹಸ್ಯಗಳ ಮನೆವಾರ್ತೆಯವರಾಗಿದ್ದೇವೆ. ನಾವು ಸುವಾರ್ತೆಯನ್ನು ಸಾರಿ ತಿಳಿಸಲೇಬೇಕಾಗಿದೆ. ಸುವಾರ್ತೆಯು ಗುಪ್ತವಾಗಿ ಅಡಗಿಸಿಡಬೇಕಾದದಲ್ಲ. ಅದು ಮನೆಗಳ ಮಾಳಿಗೆಗಳ ಮೇಲಿಂದ ಘೋಷಿಸಬೇಕಾದ ಶುಭವಾರ್ತೆಯಾಗಿದೆ. ಪೌಲನು ಈ ರಹಸ್ಯವೆಂಬ ಪದವನ್ನು ಈ ಪತ್ರಿಕೆಯಲ್ಲಿ ಮೊದಲು ಕೂಡ ಉಪಯೋಗಿಸಿದ್ದನು. ಎಫೆಸ 1:8 ಹೀಗೆ ನೋಡುತ್ತೇವೆ: ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ಎಂದು ಹೇಳಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15 ಆ ರಹಸ್ಯವೇನೆಂದನ್ನು ವಿವರಿಸಿದ್ದಾನೆ. ಆ ರಹಸ್ಯವೇನೆಂದರೆ ಕ್ರಿಸ್ತನು ಎದ್ದು ಬಂದಿದ್ದಾನೆ ಮತ್ತು ಯಹೂದ್ಯರು, ಅನ್ಯಜನರು, ಭೂಲೋಕದ ಎಲ್ಲ ಕುಲ ಜನಾಂಗಗಳವರಿಂದ ಕೂಡಿದ ನೂತನ ಸಮೂಹಕ್ಕೆ ತಲೆಯಾಗಿದ್ದಾನೆ ಎಂಬುದೇ. ಇದು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟವಾಗಿರಲಿಲ್ಲ. ಪೌಲನು ಅದನ್ನು ಹೀಗೆ ಹೇಳಿದ್ದಾನೆ:
ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂಥ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಎಂಬುದಾಗಿ ರೋಮಾಪುರದಲ್ಲಿ ಬರೆದ ಪತ್ರಿಕೆ 16ನೇ ಅಧ್ಯಾಯ 25ನೇ ವಚನದಲ್ಲಿ ಓದುತ್ತೇವೆ. ಪುನಃ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ರಲ್ಲಿ ಹೀಗೆ ಹೇಳಿದ್ದಾನೆ. ಏನೆಂದರೆ, ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆಯ ಪ್ರಸ್ತಾಪವು ಹಳೆ ಒಡಂಬಡಿಕೆಯಲ್ಲಿತ್ತೆಂದು ವಾದಿಸುವವರು ಕರ್ತನ ಸ್ಥಾನವನ್ನು ತಾವೇ ತೆಗೆದುಕೊಂಡವರಂತಿದ್ದಾರೆಂದು ನಾನು ಹೇಳಬೇಕಾಗಿದೆ. ಅವರು ಕರ್ತನು ಕೂಡ ಹೇಳದಿರುವುದನ್ನು ಹೇಳುವವರಾಗಿದ್ದಾರೆ. ದೇವರು ತಿಳಿಯದ ಸಂಗತಿ ನಮಗೆ ತಿಳಿದಿತ್ತೆಂಬಂತೆ ವರ್ತಿಸುತ್ತಾರೆ. ಮರ್ಮವೆಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಕಟಿಸಲ್ಪಡದೇ ಇದ್ದದ್ದು. ಆತನು ಅದನ್ನು ಪ್ರಕಟಿಸಿರಲಿಲ್ಲವಾದ್ದರಿಂದ ಅದು ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಮರ್ಮದ ನಿರ್ವಚನೆ ಅಂದರೆ ನಿರೂಪಣೆ ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರ ಆತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ, ಅನ್ಯಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರೂ ಒಂದೇ ದೇಹದೊಳಗಣ ಅಂಗಗಳು ಅಬ್ರಹಾಮನಿಂದುಂಟಾದ ವಾಗ್ದಾನದಲ್ಲಿ ಪಾಲುಗಾರರೂ ಆಗಿದ್ದಾರೆಂಬುದೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮರ್ಮವು ತನಗೆ ಪ್ರಕಟವಾದದ್ದಲ್ಲವೆಂದು ಪೌಲನು ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಈಗ ಅವನು ಮರ್ಮವೆಂದರೇನೆಂಬುದನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಹಿಂದಿನ ತಲೆಮಾರುಗಳ ಜನರಿಗೂ ಸಭೆಯ ಅಪೊಸ್ತಲ ಪ್ರವಾದಿಗಳಿಗೂ ಸ್ಪಷ್ಟವಾದ ವ್ಯತ್ಯಾಸವಿದೆ. ಹಳೆ ಒಡಂಬಡಿಕೆಯಲ್ಲಿದ್ದ ಯಾವನಿಗೂ ಸಭೆಯ ಕುರಿತಾದ ಚಿಕ್ಕದಾದ ಬೆಳಕು ಕೂಡ ಕೊಡಲ್ಪಟ್ಟಿರಲಿಲ್ಲ. ಆದರೆ ಈಗ ಅದು ಆತನ ಪವಿತ್ರ ಅಪೊಸ್ತಲರಿಗೆ ಪ್ರಕಟಿಸಲ್ಪಟ್ಟಿದೆ. ಅವರು ಪರಿಶುದ್ಧರು, ಯಾಕಂದರೆ ಈ ಉದ್ಯೋಗಕ್ಕೆ ದೇವರಿಂದಲೇ ಅವರು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದಾರೆ. ಪ್ರವಾದಿಗಳು ಅಂದರೆ ಖಂಡಿತವಾಗಿ ಹೊಸ ಒಡಂಬಡಿಕೆಯ ಪ್ರವಾದಿಗಳೇ. ಪ್ರೀತಿಯುಳ್ಳ ದೇವಜನರೇ, ಆತ್ಮನು ಅಂದರೆ ಪವಿತ್ರ ಆತ್ಮನು. ಆತನು ಈ ಮರ್ಮವನ್ನು ಕಲಿಸಿದಾತನು. ಪವಿತ್ರಾತ್ಮನ ಆಗಮನದ ಕುರಿತು ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳುವಾಗ ಇದನ್ನೇ ಹೇಳಿದ್ದಾನೆ. ತಂದೆಗೆ ಇರುವುದೆಲ್ಲ ನನ್ನದು, ಆದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳಿದೆನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮರ್ಮವೆಂದರೆ ನಿರ್ದಿಷ್ಟವಾಗಿ ಏನು? ಅದು ಅನ್ಯಜನರಿಗೆ ರಕ್ಷಣೆಯಾಗುವುದೆಂಬ ವಿಚಾರವಲ್ಲ. ಅನ್ಯಜನರು ರಕ್ಷಿಸುವರೆಂಬುದು ಹಳೆ ಒಡಂಬಡಿಕೆಯಲ್ಲಿ ಹೇಳಲಾಗಿತ್ತು. ಕೆಲವು ವಾಕ್ಯ ಭಾಗಗಳನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ. ಆ ದಿನದಲ್ಲಿ ಜನಾಂಗಗಳು ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಈಶಾಯನ ಅಂಕುರದವನನ್ನು ಆಶ್ರಯಿಸುವರು. ಅವನ ವಿಶ್ರಮ ಸ್ಥಾನವು ವೈಭವವುಳ್ಳದ್ದಾಗಿರುವುದು ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಎಂಬುದಾಗಿ. ಯೆಶಾಯನು ಮುಂದುವರೆದು ಇನ್ನೂ ಹೇಳಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಕ್ಕನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಜಕರ್ಯನು ಕೂಡ ಈ ಕುರಿತು ತಿಳಿಸಿದ್ದಾನೆ. ಜಕರ್ಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ. ಆ ಕಾಲದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮಲಾಕಿಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಸೂರ್ಯನು ಮೂಡುವ ದಿಕ್ಕಿನಿಂದ ಮುಣುಗುವ ದಿಕ್ಕಿನವರೆಗೂ ನನ್ನ ನಾಮವು ಅನ್ಯ ಜನಾಂಗಗಳಲ್ಲಿ ಘನವಾಗಿದೆ. ಒಂದೊಂದು ಸ್ಥಳದಲ್ಲಿಯೂ ನನ್ನ ನಾಮಕ್ಕೆ ಧೂಪವನ್ನು ಶುದ್ಧ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಹೌದು,
ಅನ್ಯ ಜನಾಂಗಗಳಲ್ಲಿಯೇ ನನ್ನ ನಾಮವು ಘನವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನ್ಯಜನಗಳು ರಕ್ಷಿಸಲ್ಪಡುವರೆಂಬುದು ಮರ್ಮವಾಗಿಲ್ಲವಾದರೆ ಮರ್ಮವು ಬೇರೇನಾಗಿರಬಹುದು? ಸರಿಯಾಗಿ ಗಮನಿಸಿರಿ. ಇಸ್ರಾಯೇಲ್ಯರು ಅನ್ಯಜನರು ಒಂದೇ ಆಧಾರದಲ್ಲಿರಲ್ಪಟ್ಟರು ಎಂಬುದೇ ಆ ಮರ್ಮವಾಗಿದೆ. ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಮೂಲಕ ಅವರಿಬ್ಬರು ಸಭೆಯೆಂಬ ನೂತನ ಶರೀರದೊಳಕ್ಕೆ ಸೇರಿಸಲ್ಪಟ್ಟರು. ಈ ಹೊಸ ಶರೀರದ ತಲೆಯು ಯೇಸು ಕ್ರಿಸ್ತನೇ. ಪ್ರಿಯರೇ, ಈಗ ಮಾನವರಲ್ಲಿ 3 ರೀತಿಯ ವಿಭಾಗಗಳುಂಟಾಗಿವೆ. ಅವುಗಳು ಯಾವುದೆಂದರೆ, ಒಂದನೆಯದಾಗಿ ಆದಾಮನಿಂದ ಅಬ್ರಹಾಮನ ತನಕ ಎಲ್ಲರೂ ಅನ್ಯಜನರೇ, 2000 ವರ್ಷಗಳ ಅವಧಿ. ಎರಡನೇದಾಗಿ ಅಬ್ರಹಾಮನಿಂದ ಕ್ರಿಸ್ತನ ತನಕ ಯಹೂದ್ಯರು ಮತ್ತು ಅನ್ಯರು 2000 ವರ್ಷಗಳು. ಮೂರನೇದಾಗಿ ಪಂಚಾಶತಮ ದಿನದಿಂದ ಸಭೆ ಮೇಲಕ್ಕೆತ್ತಲ್ಪಡುವ ತನಕ 3 ವಿಭಾಗಗಳು, ಅಂದರೆ ಯಹೂದ್ಯರು, ಅನ್ಯಜನರು ಮತ್ತು ಸಭೆ, 2000 ವರ್ಷಗಳಿಂತಲೂ ಹೆಚ್ಚು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 32ರಲ್ಲಿ ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ ಎಂದು ಹೇಳಿದಾಗ ಈ 3 ವಿಭಾಗಗಳ ಕುರಿತೇ ಹೇಳಿದ್ದಾನೆ. ಹೀಗೆ ಹೇಳುವಾಗ ಪೌಲನು ಇಡೀ ಮಾನವ ಸಂತತಿಯನ್ನೇ ಸೇರಿಸಿ ಹೇಳಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಸಭೆಯ ಛಾಯೆಗಳಿದ್ದರೂ ಸಭೆಯೂ ಇರಲಿಲ್ಲ. ಕ್ರಿಸ್ತನು ಹೇಳಿದನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಾವದನ್ನು ನೋಡುತ್ತೇವೆ. ಪ್ರಿಯರೇ, ಆತನು ಹೇಳಿದಾಗ ಮುಂದಕ್ಕೆ ಸಂಭವಿಸಿದ್ದನ್ನು ಕುರಿತು ಹೇಳಿದ್ದನು. ಕ್ರಿಸ್ತನು ಪರಲೋಕಕ್ಕೆ ಹಿಂದಿರುಗಿದ ಬಳಿಕ ಪಂಚಾಶತಮ ದಿನದಂದು ಸಭೆಯು ಆರಂಭವಾಯಿತು. ಪಂಚಾಶತಮ ದಿನದ ತುಂಬ ನಂತರ ಸಭೆ ಹುಟ್ಟಿತೆಂದು ಹೇಳುವುದು ಸಭೆಯನ್ನು ಸಂಯುಕ್ತ ಅವಳಿಗಳಾಗಿ ಮಾಡಿದಂತೆ ಆಗುತ್ತದೆ. ಯಹೂದ್ಯ ಸಭೆ ಹಾಗೂ ಅನ್ಯಜನರ ಸಭೆ ಜೊತೆಯಾಗಿರುವಂತೆ ಸಭೆಯು ಪ್ರಾರಂಭವಾದಾಗ ಅದರಲ್ಲಿ ಎಲ್ಲರೂ ಯಹೂದ್ಯರೇ ಆಗಿದ್ದರೆಂಬುದು ನಿಜ. ಆದರೆ ಅವರಲ್ಲಿ ಅನ್ಯಜನರೂ ಸೇರತೊಡಗಿದಾಗ ಬದಲಾವಣೆ ಬಂದಿತು. ಸಭೆಯು ಯಹೂದ್ಯರಿಂದಲೂ ಗ್ರೀಕರಿಂದಲೂ ಮಾಡಲ್ಪಟ್ಟ ಒಂದೇ ದೇಹವಾಗಿದೆ. ಈ ಶರೀರದ ತಲೆಯು ಕ್ರಿಸ್ತನೇ. ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು ಎಂಬುದಾಗಿ. ಪ್ರಿಯರೇ, ತಾನು ಅನ್ಯಜನರ ಸುವಾರ್ತಿಕನಾಗಿರುವುದರಿಂದ ಈ ಮರ್ಮದ ತಿಳುವಳಿಕೆಯನ್ನು ಹೊಂದುವುದರಲ್ಲಿ ಹೆಚ್ಚಿನವನೆಂದು ಪೌಲನು ಭಾವಿಸಲಿಲ್ಲ. ಅವನು ಕೇವಲ ಸೇವಕನ ಸ್ಥಾನವನ್ನು ಮಾತ್ರ ವಹಿಸಿಕೊಂಡನು. ಇದರ ಅರ್ಥ ಒಬ್ಬ ಕೆಲಸಗಾರನು, ಸಹಾಯಕನು ಎಂದು. ಪ್ರಿಯರೇ, ಸಭೆಯನ್ನು ಹಿಂಸೆಪಡಿಸುತ್ತಿದ್ದ ಅಭಿಮಾನಿ ಪರಿಸಾಯನಾಗಿದ್ದ ಸೌಲನನ್ನು ಕ್ರಿಸ್ತನ ಸೆರೆಯಾಳಾಗಿ ಪರಿವರ್ತಿಸಿದ್ದು ದೇವರ ಕೃಪೆಯ ದಾನವೇ ಆಗಿತ್ತು. ಒಂದು ಗುಂಪಿನಿಂದ ಅವನು ಇನ್ನೊಂದು ಗುಂಪಿಗೆ ಸೇರಿಸಲ್ಪಟ್ಟಿದ್ದನು. ಈಗ ಅವನು ಕ್ರಿಸ್ತನ ದೇಹದ ಅಂಗವಾಗಿದ್ದಾನೆ. ಇದೆಲ್ಲವೂ ಕೂಡ ಪವಿತ್ರಾತ್ಮನ ಶಕ್ತಿಯ ಕಾರ್ಯದಿಂದಾಗಿ ನಡೆಯಿತು. ಪೌಲನಿಗೆ ಅಪೊಸ್ತಲನ ವರ ಅಧಿಕಾರವೂ ಇತ್ತು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ನಾವು ಹೊಸದೊಂದು ಕಾಲಘಟ್ಟದಲ್ಲಿ ಜೀವಿಸುತ್ತಿದ್ದೇವೆ. ಅದು ಸಭೆಯ ಕುರಿತಾದ ಮರ್ಮ, ಕೃಪೆಯ ಸುವಾರ್ತೆಯಾಗಿದ್ದು ಎಲ್ಲವನ್ನು ಉಂಟು ಮಾಡಿದ ದೇವರಿಂದ ಯುಗಯುಗಾಂತರಗಳಿಂದಲೂ ಮರೆಯಾಗಿಡಲ್ಪಟ್ಟಿತ್ತು. ಪ್ರಿಯರೇ, ದೇವರು ನಮಗೆ ಇನ್ನೂ ತಿಳಿಸದಿರುವ ಅನೇಕ ಸಂಗತಿಗಳಿವೆ. ಈ ಕಾರಣಕ್ಕಾಗಿಯೇ ನಾನು ಪರಲೋಕವನ್ನು ಮುನ್ನೋಡುತ್ತಿರುತ್ತೇನೆ. ನನಗೆ ಹೆಚ್ಚೇನೂ ತಿಳಿದಿಲ್ಲವೆಂದು ನೀನು ನೆನೆಸುವುದಾದರೆ ಅದು ಸರಿಯಾದದ್ದಾಗಿದೆ. ನಾನು ಪರಲೋಕಕ್ಕೆ ಹೋದಾಗ ನಾನು ಎಲ್ಲವನ್ನೂ ಕಲಿಯತೊಡಗುತ್ತೇನೆ. ನಿಜವಾಗಿಯೂ ದೇವರು ನಮಗೆ ಹೆಚ್ಚೇನೂ ತಿಳಿಸಲಿಲ್ಲ. ನಮಗೆ ಎಷ್ಟು ಸ್ವಲ್ಪವಾಗಿ ತಿಳಿಸಿದ್ದಾನೆಂಬುದು ಆಶ್ಚರ್ಯವಾದದ್ದಾಗಿದೆ. ಉದಾಹರಣೆಗೆ, ಚಿಕ್ಕ ಅಣುವಿನ ಕುರಿತು ಆತನು ಯಾರಿಗೂ ಹೇಳಿರಲಿಲ್ಲ. ಭೂಮಿಯ ಆಳದಲ್ಲಿ ವಜ್ರಗಳಿವೆಂಬುದನ್ನು ಹೇಳಿರಲಿಲ್ಲ. ಅಂಥ ಅನೇಕ ಸಂಗತಿಗಳನ್ನು ಆತನು ತನ್ನಲ್ಲೇ ಇಟ್ಟುಕೊಂಡಿದ್ದಾನೆ. ಮನುಷ್ಯರು ಸಂಶೋಧನೆಗಳಿಂದ ಕೆಲವನ್ನು ಕಂಡುಕೊಳ್ಳುವಂತೆ ಮಾಡುತ್ತಾನೆ. ಆದರೆ ಕೆಲವನ್ನು ದೈವಿಕ ಪ್ರಕಟಣೆಯಿಂದ ಮಾತ್ರವೇ ತಿಳುಕೊಳ್ಳಬಹುದಾಗಿದೆ.
ಸಭೆ ಎಂಬುದು ಇಂತಹ ಒಂದು ಮರ್ಮವಾಗಿದೆ. 8ನೇ ವಚನದಲ್ಲಿ ಪೌಲನು ತಾನು ದೇವಜನರಲ್ಲಿ ಅತ್ಯಲ್ಪನಾದವನೆಂದು ಹೇಳಿಕೊಳ್ಳುತ್ತಾನೆ. ಪೌಲನು ಅಪೋಸ್ತಲನಾಗಿ ಯಾವಾಗಲೂ ತಗ್ಗಿಸಿಕೊಳ್ಳುತ್ತಿದ್ದನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ, ನಾನು ದೇವರ ಸಭೆಯನ್ನು ಹಿಂಸೆಪಡಿಸಿದ್ದರಿಂದ ಅಪೋಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ. ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆಯುಂಟಾಯಿತು ಎಂಬುದಾಗಿ. ಪ್ರಿಯರೇ, ಪೌಲನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು. ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯಗಳನ್ನು ಅನ್ಯ ಜನರಿಗೆ ತಿಳಿಸುವುದಕ್ಕಾಗಿ ಅವನು ಆರಿಸಲ್ಪಟ್ಟನು. ಎಷ್ಟೊಂದು ಅದ್ಭುತವಾದದ್ದು! ಎಲ್ಲರಿಗೂ ತಿಳಿಯುವ ಹಾಗೆ ಎಂಬುದಾಗಿ ನೋಡುವಾಗ ಈ ಮರ್ಮದ ಕುರಿತು ಚರ್ಚೆ, ವಾಗ್ವಾದಗಳ ಅಗತ್ಯವಿಲ್ಲ. ಆದರೆ ಅದು ಪ್ರಸರಿಸಲ್ಪಡಬೇಕು ಮತ್ತು ಈ ಮರ್ಮದ ಕುರಿತು ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ಪೌಲನು ಮಾಡಬೇಕಿತ್ತು. ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮರ್ಮದ ಇನ್ನೊಂದು ಉದ್ದೇಶವು ಇಲ್ಲಿ ಪ್ರಕಟಿಸಲ್ಪಟ್ಟಿದೆ. ದೇವರು ಸೃಷ್ಟಿಸಿದ ಬುದ್ಧಿವಂತರು ಸಭೆಯ ಮೂಲಕ ದೇವರ ಜ್ಞಾನದ ಕುರಿತು ಸ್ವಲ್ಪವನ್ನು ಕಲಿತುಕೊಳ್ಳುತ್ತಿದ್ದಾರೆ. ದೇವರು ನಮ್ಮ ಮೇಲೆ ಸುರಿಸಿರುವ ಆತನ ಪ್ರೀತಿಯನ್ನು ಅವರು ಕಾಣುವುದು ಮಾತ್ರವಲ್ಲದೆ ದೇವರ ಜ್ಞಾನವು ಆತನ ದೂತರಿಗೂ ಪ್ರಕಟಿಸಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನ್ಯ ಜನರಾಗಿರುವ ನಾವು ಹಿಂಸಕರಾಗಿದ್ದ ಪೌಲನು ದೇವರೆದುರಿನಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಹೊಂದಿದ್ದೇವೆ ಮತ್ತು ಆತನ ಸಮ್ಮುಖಕ್ಕೆ ಪ್ರವೇಶವನ್ನು ಪಡೆದಿದ್ದೇವೆ. ಇದೆಲ್ಲವೂ ಕ್ರಿಸ್ತನಿಂದ ಸಾಧ್ಯವಾಯಿತು. ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಹೇಳುತ್ತಿದ್ದಾನೆ, ನಿಮ್ಮ ನಿಮಿತ್ತ ನನಗುಂಟಾದ ಕಷ್ಟಗಳನ್ನು ನೋಡಿ ನೀವು ಎದೆಗುಂದಬಾರದೆಂದು ಕೇಳಿಕೊಳ್ಳುತ್ತೇನೆ. ಅದು ನಿಮ್ಮ ಘನಕ್ಕಾಗಿಯೇ ಉಂಟಾಯಿತು. ಪೌಲನು ವಿವರಿಸಿದ ಮರ್ಮದ ವಿಶೇಷ ಉದ್ದೇಶಗಳಿಗಾಗಿ ಅವನು ಅನ್ಯಜನರ ಅಪೋಸ್ತಲನಾಗಿ ಸೆರೆವಾಸವನ್ನು ಅನುಭವಿಸುವುದಕ್ಕೂ ಸಿದ್ಧನಾಗಿದ್ದಾನೆ. ಇದರಿಂದಾಗಿ ಎಫೆಸದವರು ಕುಗ್ಗಬಾರದೆಂದು ಹೇಳುತ್ತಾನೆ. ಯಾಕೆಂದರೆ ಅವನ ಈ ಸೆರೆವಾಸದಿಂದ ಅವನಿಗೆ ಒಳ್ಳೆಯದು, ಅವರಿಗೆ ಗೌರವವೂ ಉಂಟಾಗುತ್ತದೆ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಎಂಬುದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನ ಜೀವಿತದಲ್ಲಿ ಸುವಾರ್ತೆಗೋಸ್ಕರ ಅವನು ಪಟ್ಟಂಥ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡೆವು. ಮರ್ಮದ ವಿಚಾರದಲ್ಲಿ ತಿಳಿದೆವು. ದೇವರಿಗೆ ಮಹಿಮೆಯಾಗಲಿ. ನಾವು ಕಲಿತಂಥ ಸತ್ಯಕ್ಕೆ ವಿಧೇಯರಾಗಿ ದೈವಿಕ ಜ್ಞಾನದಿಂದ ತುಂಬಿದವರಾಗಿ ದೇವರಿಗೆ ಮಹಿಮೆಯನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಜೀವಿಸೋಣ. ಈಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ದೇವರ ದೈವಿಕ ಯೋಜನೆ ಹಾಗೂ ವ್ಯವಸ್ಥೆಯ ಬಗ್ಗೆಯೂ, ದೇವರ ರಹಸ್ಯದ ಮನೆವಾರ್ತೆಯ ಬಗ್ಗೆಯೂ, ಮರ್ಮದ ನಿರೂಪಣೆ, ವಿಶ್ವಾಸಿಯಲ್ಲಿ ಸುವಾರ್ತೆಯ ಜವಾಬ್ದಾರಿಯ ಬಗ್ಗೆಯೂ ತಿಳಿದುಕೊಂಡ ನಾವು ಪ್ರಾರ್ಥನಾ ವೀರರಾಗಿ ದೇವರ ಕೃಪೆ ಪ್ರೀತಿಯನ್ನು ಇತರರಿಗೆ ತಿಳಿಸುತ್ತಾ ಫಲಭರಿತವಾದ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ
ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯಗಳ ಅಧ್ಯಯನದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ, ಸತ್ಯವನ್ನು ತಿಳಿಯಪಡಿಸಿದ್ದಿ. ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಆಲಿಸುವುದಕ್ಕೆ ಅವಕಾಶ ಕೊಟ್ಟು ನಡೆಸುತ್ತಿರುವುದಕ್ಕಾಗಿಯೂ, ನೀನು ವಾಕ್ಯದ ಮೂಲಕ ಬಲಪಡಿಸಿ ಸಮಾಧಾನ, ಆರೋಗ್ಯ, ಸಂತೋಷದೆಡೆಗೆ ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸು. ಇರುವಂಥ ಸ್ಥಳಗಳಲ್ಲಿ ನಿನ್ನ ಮಕ್ಕಳಾಗಿ, ನಿನ್ನ ಭಕ್ತರಾಗಿ ನಿನ್ನನ್ನು ಘನಪಡಿಸುವ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಾವೆಲ್ಲರೂ ಯಾವಾಗಲೂ ನಿನ್ನ ಮಹಿಮೆಯ ಜೀವಿತವನ್ನೇ ನಮ್ಮಲ್ಲಿ ಜೀವಿಸೋದಕ್ಕೆ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಂದು ನಾವು ಬಹು ಪ್ರಾಮುಖ್ಯವಾದ ವಿಷಯಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದಿರುವಾಗ, ಬಲಹೀನರನ್ನು ಬಲಪಡಿಸುವ ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ತಪ್ಪದೆ 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.